HBD ನಮ್ಮ ಚಾನೆಲ್ಗೆ ಸ್ವಾಗತ. ಇಲ್ಲಿ ಫನ್ ನಾಲೆಜ್ ಫುಲ್ ಪ್ಯಾಕೇಜ್, ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಅಯೋಧ್ಯೆಯ ರಾಜಕುಮಾರ ರಾಮ ಧರ್ಮದ ಹಾದಿಯಲ್ಲಿ ನಡೆದನು. ಸೀತೆಯು ಮಾಯವಾಗಿ ಹನುಮನು ಸೇತುವಾಗಿ ಲಂಕಾ ಯುದ್ಧವ ಗೆದ್ದನು. ರಾವಣನ ಸಂಹರಿಸಿ ಅಯೋಧ್ಯೆಗೆ ಮರಳಿ ಸಿಂಹಾಸನವ ಏರಿದನು. ಇದು ರಾಮಾಯಣದ ಕಥೆ, ಜಯ ಘೋಷ ಮೊಳಗಲಿ. ಮತ್ತು ಧರ್ಮದ ಸ್ಥಾಪನೆ ಮುಗಿದಿದೆ ಎಂದು ಆತನಿಗೆ ಅರಿವಾಯಿತು. ಇದೇ ಸಮಯದಲ್ಲಿ ಅರಮನೆಯ ದ್ವಾರಕ್ಕೆ ಮಹಾಕೋಪಿಷ್ಟ ಮುನಿ ದೂರ್ವಾಸರು ಬರ್ತಾರೆ. ಅವರು ಸಾವಿರಾರು ವರ್ಷಗಳ ತಪಸ್ಸಿನಿಂದ ಹಸಿದಿದ್ರು ಮತ್ತು ರಾಮನನ್ನ ತಕ್ಷಣವೇ ಭೇಟಿಯಾಗಿ ಭೋಜನ ಕೇಳಬೇಕೆಂದು ಬಂದಿದ್ರು. ಆಗ ಲಕ್ಷ್ಮಣ ವಿನಯದಿಂದ ಅಡ್ಡಗಟ್ಟಿ, ಮುನಿವರಿಯರೇ, ಅಣ್ಣನು ಈಗ ಅತಿ ಪ್ರಮುಖ ಏಕಾಂತದ ಸಭೆಯಲ್ಲಿದ್ದಾನೆ, ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ ಅಂತ ಬೇಡಿಕೊಳ್ಳುತ್ತಾನೆ. ಆದರೆ ದೂರ್ವಾಸರು ಬೆಂಕಿಯಂತೆ ಕೆರಳಿ ಬಿಡ್ತಾರೆ. ಲಕ್ಷ್ಮಣ, ನೀನು ನನ್ನನ್ನ ಈಗಲೇ ಒಳಗೆ ಬಿಡದಿದ್ರೆ ಇಡೀ ಅಯೋಧ್ಯೆಯನ್ನ ಶಪಿಸುತ್ತೇನೆ. ನಿನ್ನ ಇಡೀ ರಘುವಂಶವೇ ನಾಶವಾಗಲಿ ಎಂದು ಶಾಪ ನೀಡುತ್ತೇನೆ. ಇಡೀ ನಗರವು ಬೂದಿಯಾಗಲಿ ಅಂತ ಹೇಳಿ ಇಡೀ ಅರಮನೆ ನಡುಗುವಂತೆ ಗುಡುಗಿ ಬಿಡ್ತಾರೆ. ಲಕ್ಷ್ಮಣನಿಗೆ ಘೋರ ಧರ್ಮ ಸಂಕಟ ಎದುರಾಯಿತು. ಒಂದು ಕಡೆ ಅಣ್ಣನ ಆಜ್ಞೆ ಮುರಿದರೆ ತನಗೆ ಸಾವು ಖಚಿತ, ಇನ್ನೊಂದು ಕಡೆ ಒಳಗೆ ಹೋಗದಿದ್ರೆ ಇಡೀ ಅಯೋಧ್ಯೆಯ ವಿನಾಶ ಖಚಿತ. ಲಕ್ಷ್ಮಣ ಕ್ಷಣ ಮಾತ್ರದಲ್ಲಿ ಕಠಿಣ ನಿರ್ಧಾರ ಮಾಡಿಬಿಡ್ತಾನೆ. ನಾನು ಒಬ್ಬನೇ ಸಾಯುವುದು ಮೇಲು, ಆದರೆ ನನ್ನ ದೇಶ ಮತ್ತು ವಂಶ ಉಳಿಯಬೇಕು. ಅಣ್ಣನ ಶಾಪಕ್ಕಿಂತ ನನ್ನ ಸಾವೇ ಉತ್ತಮ ಅಂತ ಅಂದುಕೊಂಡು ಅಣ್ಣನ ಆಜ್ಞೆಯನ್ನ ಮೀರಲು ಸಿದ್ಧನಾಗಿ ಅರಮನೆಯ ಒಳಗೆ ಪ್ರವೇಶಿಸ್ತಾನೆ. ಲಕ್ಷ್ಮಣನನ್ನ ಕಂಡ ಕೂಡಲೇ ರಾಮನಿಗೆ ಆಕಾಶವೇ ಬಿದ್ದಂತಾಯಿತು. ಆಗ ಕಾಲಪುರುಷನ ಷರತ್ತು ಮುರಿದು ಹೋಗಿತ್ತು. ರಾಮನು ಅತ್ಯಂತ ದುಃಖದಿಂದ ಕಾಲಪುರುಷನನ್ನ ಕಳುಹಿಸಿಕೊಡ್ತಾನೆ. ಆದರೆ ರಾಮನ ಮುಂದೆ ಅಗ್ನಿ ಪರೀಕ್ಷೆ ಎದುರಾಗಿತ್ತು. ಕೊಟ್ಟ ಮಾತಿನಂತೆ ಲಕ್ಷ್ಮಣನಿಗೆ ಮರಣದಂಡನೆ ನೀಡಬೇಕಿತ್ತು. ಆದರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತಮ್ಮನನ್ನ ಕೊಲ್ಲೋದು ರಾಮನಿಗೆ ಹೇಗೆ ಸಾಧ್ಯ? ಇಡೀ ರಾಜ್ಯದ ಜನತೆ ಈ ದೃಶ್ಯವನ್ನ ಕಂಡು ಸ್ತಬ್ಧವಾಗಿ ಬಿಡುತ್ತೆ. ರಾಮನು ಕಣ್ಣೀರು ಸುರಿಸುತ್ತಾ ಕುಲಗುರು ವಸಿಷ್ಠರ ಬಳಿ ಹೋಗ್ತಾನೆ. ವಸಿಷ್ಠರು ಧರ್ಮದ ಸೂಕ್ಷ್ಮತೆಯನ್ನು ವಿವರಿಸುತ್ತಾ ಹೇಳ್ತಾರೆ, ರಾಮ, ಧರ್ಮಶಾಸ್ತ್ರಗಳ ಪ್ರಕಾರ ಒಬ್ಬ ಸಾಧು ಅಥವಾ ಪ್ರಿಯ ವ್ಯಕ್ತಿಯನ್ನ ಪರಿತ್ಯಜಿಸುವುದು, ಅಂದರೆ ಶಾಶ್ವತವಾಗಿ ದೂರ ಮಾಡೋದು, ಮರಣದಂಡನೆಗೆ ಸಮಾನ. ಆದ್ದರಿಂದ ಲಕ್ಷ್ಮಣನನ್ನ ನಿನ್ನ ಜೀವನದಿಂದ ದೂರ ಮಾಡು. ಲಕ್ಷ್ಮಣನಿಗೆ ಅಣ್ಣನಿಂದ ದೂರವಾಗಿ ಬದುಕೋದು ಸಾಧ್ಯವಿರಲಿಲ್ಲ. ಅಣ್ಣನೇ ಆತನ ಪ್ರಪಂಚವಾಗಿತ್ತು. ಆತನು ಅಣ್ಣನಿಲ್ಲದ ಭೂಮಿ ನನಗೆ ಬೇಡ ಅಂತ ನಿರ್ಧರಿಸಿ ನೇರವಾಗಿ ಸರಯೂ ನದಿಯ ತೀರಕ್ಕೆ ಹೋಗ್ತಾನೆ. ಅಲ್ಲಿ ಆತ ಯೋಗ ಮುದ್ರೆಯಲ್ಲಿ ಕುಳಿತು ತನ್ನ ಪ್ರಾಣವನ್ನ ತ್ಯಜಿಸ್ತಾನೆ. ಲಕ್ಷ್ಮಣನು ವಾಸ್ತವವಾಗಿ ಆದಿಶೇಷನ ಅವತಾರವಾಗಿದ್ದರಿಂದ ಇಂದ್ರನೇ ಬಂದು ಆತನನ್ನ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾನೆ. ಲಕ್ಷ್ಮಣನ ಅಗಲಿಕೆಯಿಂದ ರಾಮನು ಸಂಪೂರ್ಣವಾಗಿ ವಿಚಲಿತನಾಗಿ ಬಿಡ್ತಾನೆ. ಅಯೋಧ್ಯೆಯ ಬೀದಿಗಳಲ್ಲಿ ನೀರವ ಮೌನ ಆವರಿಸಿಬಿಡ್ತು. ರಾಮನಿಗೆ ಭೂಮಿಯ ಮೇಲಿನ ತನ್ನ ದಿನಗಳು ಮುಗಿದಿವೆ ಅನ್ನೋದು ಸ್ಪಷ್ಟವಾಯಿತು. ಆತ ಅಯೋಧ್ಯೆಯ ಸಿಂಹಾಸನಕ್ಕೆ ಲವ ಮತ್ತು ಕುಶರನ್ನ ಕೂರಿಸಿ ಅವರಿಗೆ ರಾಜ್ಯಭಾರದ ರಹಸ್ಯಗಳನ್ನ ಬೋಧಿಸ್ತಾನೆ. ಭರತ ಮತ್ತು ಶತ್ರುಘ್ನರಿಗೂ ತನ್ನ ಅಂತಿಮ ನಿರ್ಧಾರವನ್ನ ತಿಳಿಸ್ತಾನೆ. ಅಂತಿಮ ಪಯಣದ ಆ ದಿನ ಬಂದೇ ಬಿಡ್ತು. ಸೂರ್ಯೋದಯದ ಹೊಂಬೆಳಕಿನಲ್ಲಿ ಶ್ರೀರಾಮ ಅತ್ಯಂತ ಪ್ರಶಾಂತವಾಗಿ ಅರಮನೆಯಿಂದ ಹೊರಬರ್ತಾನೆ. ಆತನ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ, ಬದಲಿಗೆ ದರ್ಬೆ ಇತ್ತು.